ಟಿ.ಪಿ. ಕೈಲಾಸಂರವರು ಬರೆದಿರ್ತಕ್ಕಂಥ ವೈದ್ಯನ ವ್ಯಾಧಿ ಅಥವಾ ನೆರೆ ನೀವೇ. ಇದರಲ್ಲಿ ಬರುವ ಪಾತ್ರಗಳು ಈತ ರಂಗಣ್ಣ, ಈಕೆ ಸೀತಮ್ಮ, ಈಕೆಯ ತಾಯಿ ವಿತಂತು ಸಾವಿತ್ರಮ್ಮ, ನೆರೆಯಾತ ಸುಬ್ಬಣ್ಣ, ನೆರೆಯಾಕೆ ಪಾರ್ವತಮ್ಮ, ನೆರೆಯಾಕೆಯ ತಾಯಿ ವಿತಂತು ಲಕ್ಷ್ಮೀದೇವಮ್ಮ. ಸ್ಥಳ ಬಳ್ಳಾಪುರದ ಬೀದಿ. ಇವರ ಅಕ್ಕಪಕ್ಕದ ಮನೆಗಳ ಜಗಲಿಗಳು ಸೇರಿದಂತೆ ಮನೆಗಳ ಮುಂದೆ ಒಂದು ಮುನ್ಸಿಪಲ್ ತೊಟ್ಟಿ. ಕೇಳಿ ವೈದ್ಯನ ವ್ಯಾಧಿ. ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಶ್ರೀಮತಿ ಸತ್ಯವತಿ ಮೂರ್ತಿ. ಪರದೆ ಹೇಳ್ತಾ ಇರೋ ಹಾಗೆ ಸುಬ್ಬಣ್ಣ ಬಲಗಡೆ ಜಗಲಿ ಮೇಲೆ ನಿಂತು ಕೈ ತೊಳಿತಾ ಇರ್ತಾನೆ. ಎದುರುಗಡೆ ಇದ್ದ ಮುನ್ಸಿಪಲ್ ತೊಟ್ಟಿಲಿ ಪಾರ್ವತಮ್ಮ, ಅವನ ಹೆಂಡತಿ, ಎಂಜಲೆಲೆಯನ್ನು ಎಸೆಯೋ ಸಮಯಕ್ಕೆ ಸರಿಯಾಗಿ ಈ ಕಡೆ ಪಕ್ಕದ ಮನೆ ರಂಗಣ್ಣ ಜಗಲಿ ಮೇಲೆ ಬಂದು ಅದೇ ತೊಟ್ಟಿಲಿ ತನ್ನ ಎಂಜಲೆಲೆನ ಹಾಕ್ತಾನೆ. ನಂತರ ಎಲ್ಲರೂ ಅವ್ರವ್ರ ಮನೆಯೊಳಗೆ ಹೊರಟೋಗ್ತಾರೆ. ಒಂದೆರಡು ನಿಮಿಷಗಳ ಕಳೆಯುತ್ತೆ. ರಂಗಣ್ಣ ಮತ್ತು ಸುಬ್ಬಣ್ಣ ಇಬ್ಬರು ತಮ್ಮ ತಮ್ಮ ಮನೆಯಿಂದ ಹೊರಕ್ಕೆ ಬರ್ತಾರೆ. ಸುಬ್ಬಣ್ಣ ಮನೆಯನ್ನು ಬಿಟ್ಟು ತಿಪ್ಪೆ ತೊಟ್ಟಿಯನ್ನು ದಾಟಿಕೊಂಡು ಹೋಗಿ ರಂಗಣ್ಣನ ಮನೆಯನ್ನು ಸೇರಿ ಮಾತಿಗೆ ಆರಂಭಿಸ್ತಾನೆ. ಊಟ ಆಯ್ತೆ ರಂಗಣ್ಣ? ಅಯ್ಯೋ, ನಾನು ಸರಿ, ಕೇಳೋದೇನು, ನಾನು ಕೈ ತೊಳೆದು ನಮ್ಮಕ್ಕೆ ನನ್ನ ಎಂಜಲೇಲಿನ ತೊಟ್ಟಿಲಿ ಹಾಕೋವಾಗಲೇ ತಾವೂ ಕ್ಷಮಿಸಿ ತಮ್ಮ ಎಂಜಲೇಲಿನ ತಾವೇ ತೊಟ್ಟಿಲಿ. ಇದೆಲ್ಲ ಯಾಕೆ ರಂಗಣ್ಣ? ಒಟ್ಟಿನಲ್ಲಿ ನಮ್ಮಿಬ್ರಿಗೂ ಊಟ ಆಯಿತು. ಬನ್ನಿ ಕೂತ್ಕೊಳ್ಳಿ ಇಲ್ಲೇ ಜಗಲಿ ಮೇಲೆ. ಆಯ್ತೆ ತಾಂಬೂಲ? ನೋಡಿ ಸುಬ್ಬಣ್ಣ, ಇವತ್ತೇನೋ ಈ ಯಾವತ್ತೂ ಇಲ್ಲದೆ ಇರೋ ಹಲ್ಲು ನೋವು. ಗೊತ್ತು ರಂಗಣ್ಣ, ನಿಮಗಿಂಥ ಹಲ್ಲು ನೋವು ಬಾರಿಗೂ ಬರ್ತಾನೆ ಇರುತ್ತೆ ಅಂತ ನಿರ್ಧರಿಸ್ಕೊಂಡೆ ಬಂದದ್ದು ನಾನು. ಅದು ಔಷಧದ ಸಮೇತ. ಇಲ್ಲಿ ನನ್ನ ಕೈಯಲ್ಲಿ ನೋಡಿ, ಹಾಕ್ಕೊಳ್ರಿ. ಚಿಗುರೆಲೆ, ಅಂಬಾಡಿ ಅಲ್ಲ, ಖಾಸ ಮೈಸೂರು ಚಿಗುರೆಲೆ. ಸುಣ್ಣ ನಮ್ಮ ಭಾವಮೈದ ದಫೇದಾರ, ಅದೇ ಪೊಲೀಸು ಮದ್ದೂರು ಕಡೆಯಲ್ಲಿ ಅವನು ಕೊಟ್ಟದ್ದು. ಅಡಕೆ ನಮ್ಮ ಅತ್ತೆಗೆ ಬರೋ ಬಾಬ್ತು ಮಲ್ಸೀಮೆ ಕಡೆಯಿಂದ. ಇನ್ನು ಬಾಕಿ ಜಾಪತ್ರೆ, ಜಾಯಿಕಾಯಿ, ಜಾಪಾಳ, ಕೊಬ್ಬರಿ, ಹಾಡಲ್ಲಿ ಬರೋ ಹಾಗೆ ಪುನುಗು, ಜವಾಜಿ, ಕೇಸರಿ, ಕಸ್ತೂರಿ, ಈ ಗಲಾಟೆಗಳೆಲ್ಲ ನಮ್ಮ ಆಕೆದು, ಅದೇ ನಮ್ಮ ಗೃಹಿಣಿದು. ಹಾಕ್ಕೊಳ್ಳಿ, ಸಂಕೋಚವೇನು. ಹೇಳ್ತೇನೆ, ನೆರೆ ಹೊರಕೆನೇ ಸ್ವಾಮಿ. ಈ ಅನ್ಯೋನ್ಯ ಧರ್ಮನ ವ್ಯವಸ್ಥೆಗೆ ತರೋದು ನನ್ನ ಧರ್ಮ ಅಂತ ತಿಳಿದೇ ಬಂದಿರೋದು ನಾನು ಈಗ ಇಲ್ಲಿಗೆ. ತಡೀರಿ, ಈಗಲೇ ಏನು ಮಾತಾಡಬೇಡಿ, ತಡೀರಿ. ಅಯ್ಯೋ, ಗೊತ್ತ್ರಿ ನನಗೆ, ಎಲ್ಲ ಗೊತ್ತು. ನಮ್ಮಿಬ್ಬರ ಮನೇನು ಒಂದೇ ಬಿಲ್ಡಿಂಗು, ಕಾಂಟ್ರಾಕ್ಟ್ ಕೆಲಸ, ಗೋಡೆಗಳೆಲ್ಲ ಬರೀ ಇಟ್ಟಿಗೆ ಪುಡಿ, ಮಣ್ಣು ಮೆತ್ತಿದ ಬಿದಿರು. ನಿಮ್ಮ ಮನೇಲಿ ನಿಮ್ಮ ಪತ್ನಿ, ನಿಮ್ಮತ್ತೆ ಅವರುಗಳ ಗಲಾಟೆಯಲ್ಲಿ ನಿಮ್ಮ ಉಸಿರು, ಉಚ್ಛ್ವಾಸ ನಿಶ್ವಾಸಗಳೆಲ್ಲ ನಾಯಿ ಕೆಮ್ಮು ಹಾಗೆ ಕೇಳಿಬರುತ್ತೆ ನಮ್ಮ ಮನೇಲಿ. ಮನಸ್ಸಿಗೆ ತಂದ್ಕೋಬೇಡಿ ಹೇಳ್ತೇನಲ್ಲ ಅಂತ. ಈ ಎರಡು ಮನೆಯಲ್ಲಿ ಇಬ್ಬರೇ ಗಂಡಸರು, 4 ಹೆಂಗಸರು. ಆದ್ರೂ ನನ್ನ ಕೆಲಸ, ನನ್ನ ಸಂಬಳ ಮತ್ತು ನನ್ನ ಚೈತನ್ಯದಿಂದ ನಾನು ನನ್ನ ಪತ್ನಿನೂ ಆಕೆ ತಾಯಿನೂ ಕಾಪಾಡ್ತಿರೋ ಹಾಗೆ ನಿಮ್ಮ ಮನೆಯಲ್ಲಿ ನೀವು ದಿನವೆಲ್ಲ
ದನದ ಹಾಗೆ ದುಡಿದು ದಣದು ಸಂಪಾದಿಸಿದ ಸಂಬಳದಲ್ಲಿ ಜೀವಿಸ್ತಿರೋ ತಮ್ಮ ಪತ್ನಿನೂ, ತಮ್ಮನ್ನು ನಂಬಿ ಕೈ ಹಿಡಿದ ಪತ್ನಿನೂ, ಆಕೆ ತಾಯಿನೂ ಬದುಕಿದ್ರೂನುವೇ ಇದೇ ತೊಟ್ಟೆಯಲ್ಲಿ ನನ್ನ ಎಂಜಲೆಲೆನ ನನ್ನ ಹೆಂಡತಿ ಎಸಿತಿರುವಾಗ ತಮ್ಮ ಎಂಜಲೆಲೆನ ತಾವೇ ಅದೇ ತೊಟ್ಟಿಗೆ ತಮ್ಮನೇಲಿ ತಮ್ಮಿಂದ ಬದುಕಿರೋ ಇಬ್ಬರು ಹೆಂಗಸಿದ್ರೂ ತಾವೇ ತಮ್ಮ ಎಂಜಲೆಲೆನ ಈ ತಿಪ್ಪೆ ತೊಟ್ಟಿಲಿ ಹಾಕಿದ್ದನ್ನು ನೋಡಿ ನನಗೆ ಯಾಕೋ ಬೇಸರ ಆಯಿತು. ಕೋಪಿಸ್ಕೋಬೇಡಿ. ಮನೆ ಯಜಮಾನಿಕೆ ಮನೆಯಾತಂದು ಎಂಬುದನ್ನ ಮರೆತು ಜಡಭರ್ತನೋ ಇಲ್ಲ ಶುಕಬ್ರಹ್ಮ ಋಷಿಯೋ ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಯಾವ ಪುರಾಕೃತ ಕರ್ಮನೋ. ಈ ಪುರಾಣದಲ್ಲಿ ಬರೋ ದೊಡ್ಡ ದೊಡ್ಡ ತಪಸ್ವಿಗಳಿಗೆಲ್ಲ ಒಂದು ದೊಡ್ಡ ಐಬು. ಇವರು ಬ್ರಹ್ಮಚರ್ಯದ ಗಲಾಟೆಯಲ್ಲಿ ಹೆಂಗಸಿನ ಸ್ವಭಾವ ತಿಳಿಯೋ ಬಾಪ್ತಿನಲ್ಲಿ ಇವರೆಲ್ಲ ಸೊನ್ನೆ ಎಂಬುದನ್ನು ತಿಳ್ಕೊಂಡೇ ನಮ್ಮ ಸಾತ್ವಿಕ ಸ್ವಭಾವನ ತಿಳಿದ್ರೂ ಒಟ್ಟಿನಲ್ಲಿ ಅಲ್ಲ, ಕೋಪಿಸ್ಕೋಬೇಡಿ. ದ್ರೌಪದಿಯಿಂದ ಪಾಂಡವರು ಕೆಟ್ಟಿದ್ದು, ಸೀತೆಯಿಂದ ರಾಮ ರಾಕ್ಷಸರ ಪಾಲಾದ್ದು ಅದನ್ನು ಹೇಳೋಕ್ಕಲ್ಲ ಬಂದಿರೋದು ನಾನು. ಮನುಷ್ಯ, ವ್ಯಕ್ತಿ, ಪುರುಷ ಹೇಳ್ತೇನೆ, ಗಂಡಸು ತಾನು ದುಡಿದು ತಂದು ಹಾಕಿದ ಧಾನ್ಯ, ತರಕಾರಿ ಇತ್ಯಾದಿಗಳನ್ನು ಪಚನ ಮಾಡಿ ಲೋಪಮುದ್ರೆ ಅರುಂಧತಿಗಳಂತೆ ಅಗ್ನಿ ಎದುರಿಗೆ ಪತಿ ತನಗೆ ಕಟ್ಟಿದ ತಾಳಿ ಎಂಬೋ ಏಣಿ ಮೂಲಕವಾಗಿ ಆತನ ಶುಶ್ರೂಷೆ, ಆತನ ಸೇವೆ, ಸಂತೋಷ ಈ ಮೆಟ್ಲುಗಳಿಂದನೇವೆಯೇ ಆ ಏಣಿ ತುದಿಲಿರೋ ಲಕ್ಷ್ಮೀ, ಸರಸ್ವತಿ, ಚಾಮುಂಡಿ ಈ ಬಾಬ್ತು ಹೆಂಗಸು ದೇವತೆಗಳ ದರ್ಶನ ಎಂಬೋ ತತ್ವನ ಮರೆತು ಅಲ್ಲ, ರೇಗಬೇಡಿ. ತಿಂಗಳಿಗೆ 75 ರೂಪಾಯಿ ನಿಮ್ಮ ಸಂಬಳ, ನಂದಾದ್ರೂ 50 ರೂಪಾಯಿ. ಮಾವನ ಕಡೆ ಬೆಂಬಲವಿದೆ. ಆದ್ರೂ ನಮ್ಮನೆ ಹೆಂಗಸರು ನನಗೆ, ನನ್ನ ಭಾಗಕ್ಕೆ, ನನ್ನ ಸಂತೋಷ ಸೌಕರ್ಯಗಳಿಗೆ ತಲೆಬಾಗಿ ನಡೀತಿರುವಾಗ ರೀತಿ, ರಂಗ, ಗತಿ, ಗಮನ ಕೆಟ್ಟು ನಿಮ್ಮಿಂದಲೇ ರೇಗಬೇಡಿ. ನಿಮ್ಮಿಂದಲೇ ಬದುಕಿರೋ ಈ 2 ಹೆಂಗಸರು ಸ್ತ್ರೀ ಧರ್ಮ ರೀತಿಯನ್ನು ಮರೆತು ನಿಮ್ಮೆಂಜಲೆಲೇನ ನೀವೇ ಮುನಿಸಿಪಾಲ್ ತೊಟ್ಟಿನಲ್ಲಿ ನನಗೇನೋ ಭೂದೇವಿ ಬಿರಿಬಾರ್ದೆ, ಆಕಾಶ ಒಡಿಬಾರ್ದೆ, ಸಿಡ್ಲು ಬಡಿಬಾರ್ದೆ, ಕ್ಷಮಿಸಿ. ಇದೆಲ್ಲ ಅಂದ್ರೇನು? ಗೃಹಸ್ಥ ಗೃಹದ ಆಡಳಿತ, ಇಂದ್ರ ಸ್ವರ್ಗದ ಆಡಳಿತ. ಹೀಗೆ ಒಂದೊಂದು ಲೋಕದಲ್ಲೂ ರಾಣಿಗಳು, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಇಂದ್ರಾಣಿ ಎಂಥೆಂಥ ಹೆಣ್ಣು ಪ್ರಭೃತಿಗಳು ಇದ್ರೂ ಆಯಾ ಲೋಕಕ್ಕಾಗಲಿ, ರಾಜ್ಯಕ್ಕಾಗಲಿ, ಗೃಹಗಳಿಗಾಗಲಿ ಮುಖ್ಯ ಪ್ರಾಣಿ ಗಂಡಸೆ ಹೊರತು ಹೆಂಗಸಲ್ಲ ಅಂಬೋದನ್ನು ಮರೆತು ಮಹರ್ಷಿಗಳ ಹಾಗೆ, ಮಹರ್ಷಿಗಳೇನು ಜಾತ ಬಾಕಿ ಜಮಾ ಖರ್ಚು ತಿಳಿದೆ, ಜಡಭರ್ತನ ಹಾಗೆ ಕ್ಷಮಿಸಿ, ರೇಗಬೇಡಿ. ಅಯ್ಯೋ ಬೈರಿ ಸುಬ್ಬಣ್ಣ, ಬೇಕಾದಷ್ಟು ಬೈರಿ. ನೀವು ಹೇಳೋದೆಲ್ಲ ಮಂದಟ್ಟಾಗುತ್ತೆ. ನನಗೆ ತಿಳಿಯೋದೇನು ನೀವು ಹೇಳಿಲ್ಲ. ಆದ್ರೆ ಏನು ಮಾಡಲಿ, ಲಗಾಯತ್ನಿಂದ ಹೇಗೋ ಕಾಣೆ ಹೀಗೆ ಬಂದುಬಿಟ್ಟಿದೆ. ಬಂದುಬಿಟ್ಟಿದ್ದನ್ನ ಕೊನೆವರೆಗೂ ಹೇಗೋದೇ ಅಲ್ವೇ ಗಂಡಸಿನ ಗುಣ. ಏನಂದ್ರಿ ರಂಗಣ್ಣ? ಹೇಗೋದು? ಎಷ್ಟರವರೆಗೆ ಹೇಗೋದ್ರಿ? ಎಷ್ಟರವರೆಗೆ ರೀ ಹೇಗೋದು? ಅಲ್ರಿ, ಗಂಡಸು ಸಂಪಾದಿಸಿ ತಂದು ಹಾಕಿದ ಸ್ವತ್ನ
ತಿಂದು ತಿಂದು ತೇಗಿ ಬೆಳೆದ ಮೇಧಸ್ಲಿ ತನಗೆ ತಾಳಿ ಕಟ್ಟಿದ ಗಂಡ ತನ್ನೆಂಜಿಲೆಲೇನೆ ತಾನೇನೇವೇ ಮುನ್ಸಿಪಲ್ ತೊಟ್ಟಿಲಿ ಹಾಕೋ ಸ್ಥಿತಿಗೆ ಹೆಂಡತಿ ತನ್ನನ್ನ ತರೋವರೆಗೂ ಏಗೋದೇನ್ರಿ? ತಮ್ಮನ್ನ ತಾವು ಮರೆತ್ರುವೆ ತಮ್ಮ ಮೇಲೆ ಮಮತೆ ಮರ್ಯಾದೆ ಇಟ್ಕೊಂಡಿರೋ ಈ ಪಾಪಿ ನಾನು ನಿಮ್ಮನ್ನು ಮರೀಲಿಲ್ಲ. ಆದರೆ ಮಮತೆ, ವಿಶ್ವಾಸ, ಪ್ರೇಮ, ಒಟ್ಟಿನಲ್ಲಿ ತಮ್ಮ ಮೇಲಿನ ಭಕ್ತಿ ಅಂಬೋ ಅಸ್ಥಿಭಾರದ ಮೇಲೆವೆಯೇ ತಮ್ಮನ್ನು ರೇಗಿಸೋ ಅಪಾಯನೂ ಮರೆತು ದುಡುಕಿ ನಾನು ನನ್ನ ಅಲ್ಪ ಸ್ವಲ್ಪ ಸಾಂಸಾರಿಕ ಅನುಭವದಿಂದ ತಿಳ್ಕೊಂಡ ಗೃಹಸ್ಥ ಸೌಖ್ಯನ ಅನುಭವಿಸ್ತಿರೋ ಸೂಕ್ಷ್ಮ ಸೂತ್ರ ಒಟ್ಟಿನಲ್ಲಿ ಗುಟ್ನ ತಮಗೆ ಸೋಗಿಸಿ ಮನೆ ಯಜಮಾನ ತನ್ನ ಮನೆ ಯಜಮಾನಿಕೆ ಸಾಗಿಸ್ಬೇಕಾದ್ರೆ ಮನೆ ಹೆಂಗಸರನ್ನ ಹತೋಟಿಲಿ ಹದ್ದಿನಲ್ಲಿ ಇಡಬೇಕು ಎಂಬೋ ಸೂಕ್ಷ್ಮನ ನನಗೆ ತಿಳಿದಿರೋ ಹಾಗೆ ನಿಮಗೂ ಉಪದೇಶ ಮಾಡಬೇಕು ಅಂತ ಬಂದು ನಾನು ನೆರೆಹೊರಕೆ ಎಂಬೋ ಗಂಡಸಿಗೆ ತೀರಿಸಲೇಬೇಕಾದ ಋಣನ ತೀರಿಸೋಕೆ ಬಂದಿರೋದು ನಾನು. ಹೌದ್ರಿ ಸುಬ್ಬಣ್ಣ, ನೀವು ಹೇಳೋದೆಲ್ಲ ಸರಿಯೇ. ಆದರೆ ದಾರಿ ತಪ್ಪೋನು ಅಲ್ಪ ಸ್ವಲ್ಪ ತಪ್ಪಿದರೆ ಅಷ್ಟಿಷ್ಟರಲ್ಲೇ ಸರಿಪಡಿಸ್ಬಹುದು. ಆದರೆ ಹಳೆ ಬೀಡಿಗೆ ಅಂತ ಹೊರಟೋನು ಹಾರನಹಳ್ಳಿಗೆ ಬಂದು ಸೇರಿರೋವಾಗ ಏನು ದಾರಿ, ಏನು ತಾನೇ ತೋರಿಸೋದು? ಈಗಿರೋ ನನ್ನ ಈ ಸ್ಥಿತಿಲಿ ಏನು ದಾರಿ ಅಂದ್ರೇನ್ರಿ ರಂಗಣ್ಣ? ನನ್ನ ದಾರಿ ನಮ್ಮನೆ ಗಂಡಸು ನಾನು, ಮನೆ ಬಾಡಿಗೆ ಕೊಡೋನು ನಾನು, ಮನೆ ದಿನಸು ತರಕಾರಿ ಧಾನ್ಯ ತಂದು ಹಾಕೋನು ನಾನು, ಅದನ್ನ ನನ್ನ ಹೊಟ್ಟೆಗೂ ತನ್ನ ಹೊಟ್ಟೆಗೂ ಬೇಯಿಸಿ ಬಡಿಸೋಳು ನನ್ನ ತಾಳಿ ಕಟ್ಟಿ ತಾನು ಅಗ್ನಿಸಾಕ್ಷಿಯಾಗಿ ನನ್ನ ಕೈ ಹಿಡಿದು ನನ್ನ ಹೆಂಡತಿ. ಇನ್ನು ಮನೆ ಸುತ್ತಮುತ್ತ ಕೆಲಸಕ್ಕೋ ಗಂಡನ್ನು ಕಳ್ಕೊಂಡು ದಿಕ್ಕಿಲ್ದೆ ಪಾಡಿಲ್ದೆ ತನ್ನ ಮಗಳು ನಂಬಿದ ಅಳಿಯನ್ನೇ ತಾನೂ ನಂಬಿಕೊಂಡು ವಾರ್ಧಿಕ್ಯನ ಕಳೆಯೋಕೆ ಅಂತ ಮನೆ ಮೂಲೆಯಲ್ಲಿ ಮುದುರ್ಕೊಂಡು ಬಿದ್ದಿರೋ ಮುದ್ಗೊಡ್ಡು ನಮ್ಮತ್ತೆ. ಸುತ್ತಮುತ್ತ ಕೆಲಸಕ್ಕೆ ಸಗಣಿ ಬಾಚಿ ಗೋಮಯ ಇಡೋಕೆ. ಇದು ಕಣ್ರಿ ನನ್ನ ದಾರಿ. ಈ ದಾರಿನ ಬಿಟ್ಟು ಹಳೆ ಬೀಡೇನು, ಹಾರನಹಳ್ಳಿ ಏನು, ಹಂಪಾಪುರವೇನು, ಬತೇರಾಂಪುರಿವರೆಗೂ ಕಾಲು ತಪ್ಪಿ ಕಂಗೆಡ್ತಿದ್ರೂ ನೀವು ಒಂದು ಕ್ಷಣ ಮಾತ್ರ ಪಂಚಾಕ್ಷರಿ ಷಡಾಕ್ಷರಿ ಉಪದೇಶದಲ್ಲೇ ಪ್ರಪಂಚ ಉರುಳಿಸೋ ದಾರಿ. ದೊಡ್ಡ ದೊಡ್ಡ ಗುರುಗಳು ಹಿಂದೆ ನಮ್ಮ ಹಿರಿಯರಿಗೆ ಉಪದೇಶಿಸಿದ ಹಾಗೆ ನಾನು ನನ್ನ ಸಂಸಾರನ ಆಳೋ ಹಾಗೆ ನೀವು ನಾಳೆ ರಾತ್ರಿ ಇಷ್ಟೊತ್ತಿಗೆ ನಿಮ್ಮ ಸಂಸಾರನ ಆಳಿ ಅನುಭವಿಸೋ ಸೂತ್ರ ಹೇಳ್ಕೊಡ್ತೇನೆ ಸ್ವಾಮಿ. ಅದರೊಂದು ಮಾತು, ರಾತ್ರಿ ಕಾಲ ಶಬ್ದ ಬಲ್ ದೂರ ಓಡುತ್ತೆ. ನನ್ನ ಮಾತೇನಾದರೂ ನಿಮ್ಮ ಹೆಂಗಸರಿ ಕಿವಿಗೆ ಹಾಕ್ತೋ ನೆಗದ ಹಾಗೇನೆ ನನ್ನ ತತ್ವಗಳು. ಚಂದ್ರಿಕೆ ಗುಡಿವರೆಗೂ ನಡೆದುಬಿಟ್ಟು ಬರೋಣ, ಬನ್ನಿ ಬನ್ನಿ, ಇಳಿದು ಜಗಲಿ ಇಳಿದು. ನೋಡಿ ಸ್ವಾಮಿ, ನಾಳೆ ನಿಮ್ಮ ಸಂಬಳ 75 ರೂಪಾಯಿ ಕೈಗೆ ಬಿದ್ದುಬಿಡುತ್ತೆ. ನಿಮ್ಮ ಆಕೆ ತವ್ರ ಮನೆ ಪಟ್ನ, ಹತ್ರ 2 ರೂಪಾಯಿಲಿ ಆಡ್ ಹೋಗುತ್ತೆ ಇಬ್ಬರು ಹೆಂಗಸರು ರೈಲ್ ಚಾರ್ಜು. ಇದರ ಮೇಲೆ ಅವ್ರ ಊರ್ಲಿ 1 ತಿಂಗಳ ಜೀವನಕ್ಕೆ 23 ರೂಪಾಯಿ ಕೊಟ್ಟು ಓಡಿಸಿದ್ರೂ ಜಾತಾ ಬಾಕಿ 50 ರೂಪಾಯಿಲಿ 1 ತಿಂಗಳ ಜೀವನ ನಿಭಾಯಿಸ್ಕೊಂಡು ಬದುಕಿದ ಪಕ್ಷಕ್ಕೆ ಬನ್ನಿ ಬನ್ನಿ ಹೋಗೋಣ ಬನ್ನಿ. ಅಲ್ಲ ಸೀತಮ್ಮ, ನಾನು ಇವ್ರ ಮಾತನ್ನ ಕೇಳ್ತಾ ಇದ್ದೆ ಇಷ್ಟೊತ್ತೂ. ಇದೇನು ಅನ್ಯಾಯನೇ ಸೀತು, ಅನ್ಯಾಯ, ಅನಾಹುತ ಅಮ್ಮ, ಸರ್ವನಾಶ.
ಈಗಲೇ ಪಕ್ಕದ ಮನೆಗೆ ಹೋಗಿ ಆಕೆ ನೆಬ್ಸಿ, ಇದೇನು ಹುಚ್ಚು, ಈಗ ಸುಮ್ಮನಿರೋದು ಹುಚ್ಚು. ನೀನು ಕಿವಿಡೆಮ್ಮ, ಆ ಶನಿ ಗಂಡಸು ಹೇಳಿದ್ದು ಕೇಳಲಿಲ್ವೇ ನೀನು? ರೈಲ್ ಚಾರ್ಜ್ ಕೊಟ್ಟು ಕೈಲಿ 23 ರೂಪಾಯಿ ಇಟ್ಟು ನಮ್ಮನ್ನು ಓಡಿಸೋದಂತೆ ಪಟ್ಟಣಕ್ಕೆ. ಅದ್ರ ಮಾತೇನಾದರೂ ಈ ಗಂಡಸು ಕೇಳಿಕೊಂಡು ಒಂದು ವೇಳೆ, ನಮಗೆ ಗತಿ ಏನಮ್ಮ? ಗತಿ ಗಗನವೇ ಗತಿ. ಇದಕ್ಕೆ ನಿನ್ನ ಉಪಾಯ ಏನು ಸೀತಮ್ಮ? ಈಗಲೇ ಆ ಶನಿಯ ಹೆಂಡತಿನ ಎಬ್ಸಿ, ಮುದ್ಗೊಡ್ಡು ಅಂದನಲ್ಲ ಆ ಮುದಿ ಪ್ರಾಣಿನೂ ಎಬ್ಸಿ ಅವ್ರಿಗೆ ಹೇಳಿ, ನಿಮ್ಮನೆ ಆತನ ಬೆದರಿಕೆಗೆ ನೀವು ಬೆದರ್ಕೊಂಡು ಮುದುರ್ಕೊಂಡು ಬಿದ್ದಿದ್ರೂ ಈ ಪ್ರಪಂಚದಲ್ಲಿರೋ ಹೆಂಗಸರೆಲ್ಲ ನಿಮ್ಮ ಹಾಗಲ್ಲ. ನಮ್ಮ ಗಂಡಸ್ಗೆ ದುರ್ಬೋಧೆ ಮಾಡೋಕ್ಕೆ ಹೊರಟಿರೋ ನಿಮ್ಗೆ ಹಾಳು ಗಂಡಸ್ನ ಕಟ್ಪಾಡ್ನಲ್ಲಿ ಇಟ್ಕೋಬೇಕು ನೀವೇ ಅಂತ ಆಕೆಗೆ ಅಯ್ಯೋ ಮಂಕು. ಆ ಘಾತಕ ಈ ಇಬ್ಬರು ಹೆಂಗಸರು ಬೆನ್ನೆಲ್ಬನ್ನು ಬಗ್ಸಿ ಅವನ್ ಬಾಯಿ ಬಿಟ್ಟು ಹಾಗೆಲ್ಲ ಆಡ್ತಿರೋ ಹೆಂಗಸರನ್ನ ಈಗ ಇಷ್ಟೊತ್ತಿನಲ್ಲಿ ನಿದ್ದೆಯಿಂದ ಎಬ್ಸಿ ನಾವಿಬ್ಬರು ಎಷ್ಟು ಬಡ್ಕೊಂಡ್ರೂ ಮಂದಟ್ಟಾಗತ್ತೆಯೇ ಆ ಮಂಕಗಳಿಗೆ? ಹೇಳ್ತೇನೆ ಕೇಳು. ಆ ಫಟಿಂಗ, ಆ ಪುರುಷ ಪ್ರೇತ ನಿನ್ನ ಗಂಡನಿಗೆ ಮನೆ ಯಜಮಾನ್ಕೆ ಗಂಡಸ್ತು ಎಂಬೋ ಸೂಕ್ಷ್ಮನ ಹೇಗೆ ಈಗ ಉಪದೇಶ ಮಾಡ್ತಿದ್ದಾನೋ ಅದೇ ಪ್ರಕಾರ ನಾವಿಬ್ಬರೂ ನಾಳೆ ಈ ಇಬ್ಬರು ಗಂಡುಗಳು ಅವರವರ ಆಫೀಸ್ಗೆ ಹೋದ ಮೇಲೆ ಮನೆ ಆಡಳಿತಾನ ಹೆಂಗಸರೇ ಜರುಗಿಸೋ ಸೂಕ್ಷ್ಮನ ಅವರಿಬ್ಬರಿಗೂ ಉಪದೇಶ ಮಾಡಿ ನಾವಿಬ್ಬರು ಬದುಕೊಳ್ಳೋದು. ಅಲ್ಲದೆ ಮನೆ ಗಂಡಸ್ಗೆ ಬೆದರ್ಕೊಂಡು ಮುದುರ್ಕೊಂಡು ಬಿದ್ದಿರೋ ಆ 2 ಮತಿಗೆಟ್ಟ ಹೆಂಗಸರು ಬದುಕೊಳ್ಳೋ ಹಾಗೆ ಅವರ ಕಿವಿಲಿ ನಮ್ಮ ಸೂಕ್ಷ್ಮನ ಸಾಂಗೋಪಾಂಗವಾಗಿ ಉಪದೇಶಿಸೋದು ಜಾಣ್ತನವೋ ಇಲ್ಲ ಹೀಗೆ ಹುಚ್ಚುಚ್ಚಾಗಿ ಇಷ್ಟೊತ್ತಿನಲ್ಲಿ ಗಲಾಟೆ ಮಾಡಿ? ನೀನು ಹೇಳೋದು ಸರಿಯಮ್ಮ, ಹೌದಮ್ಮ. ಆ ಶನಿ ಮಾತು ಕೇಳಿಕೊಂಡು ಬರಲಿ ಈ ಗಂಡಸು. ನಾಳೆ ಆ ಶನಿ ಆಫೀಸ್ನಿಂದ ತಿರುಗಿ ಬರೋ ಹೊತ್ತಿಗೆ ನಮಗೆ ತಿಳಿದಿದ್ದೆಲ್ಲ ಆ ಹೆಂಗಸ್ರಿಗೆ ಹೇಳಿ, ನಾ ಹೇಳಿದ್ನ ತಿರುಗಿ ನೀ ಹೇಳಬೇಡವೆ ನನಗೆ. ಆ ಗಂಡಸು ಹೇಳ್ದ ಹಾಗೆ ನೆರೆಹೊರ್ಕೆನೇವೆಯೇ. ಗಂಡಸ್ಗೆ ತಂದು ಸೂಕ್ಷ್ಮ ಹೇಳ್ಕೊಡೋ ಹಾಗೆ ಹೆಂಗಸ್ ತಂದು ಸೂಕ್ಷ್ಮನ ಅವರಿಬ್ಬರಿಗೂ ಹೇಳಿಕೊಟ್ಟು ನಮ್ಮ ನೆರೆಹೊರಕೆ ಋಣನ ನಾವು ತೀರಿಸ್ಕೊಳ್ಳೋದು. ಈ ಗಂಡುಗಳು ಆಫೀಸ್ಗೆ ಹೊರಟೋದ್ಮೇಲೆ ನಾಳೆ, ಈಗಲ್ಲ, ಈ ನಡುರಾತ್ರಿಲಲ್ಲ, ಬಾ ಒಳಗೆ, ಅವೇನಾದರೂ ಬಂದ್ಬಿಟ್ಟವು. ಈಗ ಅವರಿಬ್ಬರು ಆಫೀಸ್ಗೆ ಹೋಗಿದ್ದ ಸಮಯ ನೋಡಿ ನಾನು ಆ ಪಾರ್ವತಿಗೂ ಲಕ್ಷ್ಮೀದೇವಮ್ಮಂಗೂ ಹೇಳಿದ್ದೀನಿ ಕಣೇ ಸೀತು. ಅವರು ಎಷ್ಟು ಮಟ್ಟಕ್ಕೆ ಕೇಳ್ತಾರೋ ಬಿಡ್ತಾರೋ, ನೀನು ಹೇಳಿದೆ ಅಲ್ವಾ. ನೋಡೋಣ ತಡಿ, ಅವರು ಇಲ್ಲೇ ಬರ್ತಾ ಇದ್ದಾರೆ, ಇಲ್ಲೇ ಆ ಕಡೆ ಕೂತಿದ್ದಾರೆ ನೋಡು ಜಗಲಿ ಮೇಲೇನೆ. ಪಾರ್ವತಮ್ಮ ಏನಾದರೂ ಹೇಳ್ತಾಳ ಏನು ನೋಡೋಣ ತಡಿ. ನೀವಿಬ್ಬರು ಹೇಳೋದೆಲ್ಲ ಸರಿ ಸಾವಿತ್ರಮ್ಮನವರೇ, ಆದರೆ ನಾವೇನು ಮಾಡೋದು? ಎಷ್ಟಾದ್ರೂ ಹೆಂಗಸರು ನಾವು, ಹೆಂಗಸಾಗಲಿ ಗಂಡಸಾಗಲಿ ಯಾರಾದ್ರೂ ಅವ್ರ ನಡತೆ ಆಚರಣೆ ಇವುಗಳೆಲ್ಲ ಅವರವರ ಚಿಕ್ಕಂದಲ್ಲಿ ತಂದೆ ತಾಯಿಗಳು ಇತ್ಯಾದಿ ಹಿರಿಯರು ಕಲಿಸಿದ ಬುದ್ಧಿ ಪ್ರಕಾರ. ಒಟ್ಟಿನಲ್ಲಿ ಹೇಳ್ತೇನೆ, ಗಿಡ ನೆಟ್ಗೋ ಸೊಟ್ಗೋ ಬೆಳೆಯೋದು ಎಲ್ಲ ಸಸಿಯಾಗಿರೋವಾಗ್ಲೇನೇವೆಯೇ ತೋಟಗಾರ ತೀರ್ಮಾನಿಸಿದ ಹಾಗೆ. ನನ್ನ ಚಿಕ್ಕಂದಿನಿಂದ ಹೆಂಗಸ್ಗೆ ಗಂಡನಿಲ್ದೆ ಗುಡಿ ಇಲ್ಲ, ಗೋಪುರವಿಲ್ಲ, ನನ್ನ ಕತ್ತಿಗೆ ತಾಳಿ ಕಟ್ಟೋನಲ್ದೆ ಬೇರೆ ದೇವರಿಲ್ಲ, ದಿಂಡ್ರಿಲ್ಲ ಅಂತ ಕಲಿಸಿ ಬೆಳೆಸಿದ್ಲು ನಮ್ಮ ತಾಯಿ. ಏನಮ್ಮ
ಸಂಸ್ಕೃತ ಗೊತ್ತು ನನ್ನ ತಾಯಿಗೆ. ಹ್ಞೂ ಕಣೆ ಪಾತು ದಿಟ, ಸಂಸ್ಕೃತ ನಿನಗೆ ಗೊತ್ತಿಲ್ಲ. ನನ್ನ ಸಂಸಾರದ ಗಲಾಟೆಯಲ್ಲಿ ನಿನಗೆ ಸಂಸ್ಕೃತ ಕಲಿಸೋಕ್ಕೆ ನನಗೆ ಬಿಡುವಿರಲಿಲ್ಲ. ಆದರೆ ನಮ್ಮಮ್ಮ ಅವಳ ಹೆಸರೇ ನಿನಗೂ ಇಟ್ಟಿದ್ದು. ಅವಳು ಹೇಳ್ತಿದ್ದ ಹಾಗೆ ದುರ್ಗುಣೋವ ದುರಾಚಾರೋ ಸರ್ವದೋಷ ಸಮನ್ವಿತ ಸ್ತ್ರೀಣಾಂ ಶುದ್ಧ ಸ್ವಭಾವಾನಾಂ ಪತಿರೇವೀಶ್ವರ ಪ್ರಭು ಅಂದಾಗೆ ಗಂಡ ಹೇಗಿದ್ರೂ ಅವನ ಪಾದ ಪೂಜೆ ಮಾಡಿ ಅವನ್ನ ಸಂತೋಷಪಡಿಸಿ ಅವನ ಎದುರಿಗೇನೇವೇ ಅವನ್ ಕಟ್ಟಿದ ತಾಳಿ ಅವನಿಟ್ಟು ಕುಂಕುಮ ಅರಿಶಿಣದ ಜೊತೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾದರೂ ಅವನ ಸಾಯಕ್ಕೆ ಮುಂಚೆನೇವೆಯೇ ಕಣ್ಮುಚ್ಚೋದೆ ಹೆಂಗಸಿಗೆ ಪರಗತಿ. ಇದು ನನಗಿಲ್ದೇ ಇದ್ರೂ ಸಾವಿತ್ರಮ್ಮನವರೇ, ನಿಮಗೂ ಇಲ್ದಿದ್ರೇನೂ ರೇಗಬೇಡಿ. ಸೀತಾದೇವಿ ಅಂತ ಹೆಸರಿಟ್ಟು ನಿಮ್ಮ ಮಗಳು ಇಂಥ ದುರ್ಯೋಚನೆಗಳನ್ನು ಒಂದೂ ತಿಳಿಯದು ನಮ್ಮ ಪಾತುಗೆ ಬೋಧಿಸ್ತಿರೋದನ್ನು ನೀವೊಂದು ಮಾತು ಆಡದೆ ಕೇಳ್ತಿರೋದು ಉಚಿತವೇ? ಮಾತೃಧರ್ಮವೇ? ಸ್ತ್ರೀ ಧರ್ಮವೇ? ನನಗಿಂತ ದೊಡ್ಡವರು ನೀವು. ಎಟ್ಟು ಕುಟುಂಬನ ಕುದುರಿಸೋದು ಪುಣ್ಯ ಧರ್ಮ. ಪಾತಿವ್ರತ್ಯ, ಪತಿ ಸೇವೆ, ಸ್ತ್ರೀ ಧರ್ಮ ನೀತಿ ಇತ್ಯಾದಿಗಳನ್ನು ಮುಂದಿಟ್ಕೊಂಡು ನಡೀತಿರೋ ನನ್ನ ಸಾಧು ಮಗಳಿಗೆ ಹೀಗೆಲ್ಲ ದುರ್ಬೋಧನೆ ಮಾಡ್ತಿರೋ ನಿಮ್ಮ ಇದನ್ನೆಲ್ಲ ಕೇಳ್ತಾ ಕೂತಿರೋ ತಮಗೂ ರೌರವಾದಿ ನರಕ ಪ್ರಾಪ್ತವಾಗಬಾರ್ದು ಅಂಬೋದೊಂದೇ ನನ್ನ ಹಾರೈಕೆ. ದಯವಿಟ್ಟು ಹೋಗ್ಬನ್ನಿ. ಬಾರೇ ಸೀತು ಬಾ. ಇಲ್ಲೇನೂ ಆಗೋ ಆಗಿಲ್ಲ. ನಾನು ತಿಳ್ಕೊಂಡಿದ್ದೆ ಈ ಗಂಡಸು ಬರೀ ಬಡಾಯಿ ಮಾತಿನಿಂದ ಇವ್ರ ಬೆನ್ನೆಲುಬುಗಳನ್ನು ಬಗ್ಸಿದಾನೆ ಅಂತ. ತಪ್ಪು. ಬಗ್ಸಿಲ್ಲ, ಸೂತ್ರ ಮುರಿದೇ ಹಾಕ್ಬಿಟ್ಟಿದ್ದಾನೆ ಸೊಂಟದ ಸಮೇತ. ಇಂಥ ಬೆನ್ನು ಮುರಿದು ಗುಂಡಿಗೆ ಇಲ್ದ ಬೆಪ್ತಕಡಿಗಳು ಗಂಡಸರು ಬರೋದು ಭಾರತ ಭಾಗವತನ ಬೆಬ್ಬೆಬ್ಬೆ ಅಂತ ತೊದಲ್ತಿರೋವರೆಗೂ ಗತಿ ಎಲ್ಲಿ ಹೆಂಗಸರಿಗೆ? ಮುಂದಿನ ಗತಿ ಎಲ್ಲಿದು ಹೆಂಗಸರಿಗೆ ಈ ಪ್ರಪಂಚದಲ್ಲಿ? ಪ್ರಪಂಚದ ಹೆಂಗಸರು ಹಾಳಾಗಿ ಹೋಗ್ಲಿಮ್ಮ, ನಮ್ಮ ಗತಿ ಹೇಳು. ಈಗ ಈ ಮೊಂಡುಗಳು ಹೆಂಗಸ್ತನೇ ಮರೆತು ಕೋಣಗಳ ಹಾಗೆ ಹೊಟ್ಟೆಗೆ ಕೂಳು ಹುಯ್ಯೋನೆ ಪರಮಾತ್ಮ ಅಂತ ಮಲಗಿವೆ. ಇವರನ್ನ ನೀವು ನಮ್ಮ ಹಾಗೆ ಹೆಂಗಸರು ಕುರಿ ಮೇಕೆಗಳೆಲ್ಲ ಚೇತರಿಸ್ಕೊಳ್ಳಿ ಅಂಬೋಕೆ ನಮಗೆ ಬಿಡುವಿಲ್ಲ ಅಮ್ಮ. ಅವರ ಹಣೆಯಲ್ಲೂ ಬರೀಲಿಲ್ಲ. ಅವ್ರು ಹೇಗಾದರೂ ಹೋಗಲಿ, ಸದ್ಯ ಈ ಗಂಡಸು ಇವ್ರ ಮನೆ ಭೇತಾಳನ ದುರ್ಬೋಧನೆಗೆ ಮೆಚ್ಚಿದ್ದು ಒಂದು ವೇಳೆ ಹುಚ್ಚಾಟ ಹಿಡಿದು ನಮ್ಮನ್ನ ಪಟ್ಟಣಕ್ಕೆ ಮೆಲ್ಲಗೆ ಮಾತಾಡೆ. ಅದೇ ನನಗೂ ಯೋಚನೆ. ಈ ಮಾತು ಮನೇಲಿ ತೀರ್ಮಾನಿಸ್ಕೊಳ್ಳೋಣ. ಬಾ ಬಾ, ಆ ಕಡೆಯಿಂದ ಆ ತೊಟ್ಟಿ ಕಡೆ ಇದೆಯಾ, ಅಲ್ಲಿಂದ ಆ ಕಡೆಯಿಂದ ದಾಟ್ಬಿಟ್ಟು ಬಾ. ಅದೇ ರಾತ್ರಿ ಸ್ಥಾನ ರಂಗಣ್ಣನ ಮನೆ ಮುಂದಿನ ಭಾಗ. ಮನೆ ಮುಂದೆ ರಂಗಣ್ಣ, ಮನೆಯ ಬಾಗಿಲ ಹೊರಗೆ ಕೈ ಕೈ ಹಿಸುಕ್ತಾ ನಿಂತಿರೋ ಸೀತಮ್ಮನು ಸಾವಿತ್ರಮ್ಮನು ಒಬ್ರನ್ನೊಬ್ರು, ಜಗಲಿ ಮೇಲೆ ಇಟ್ಟಿರೋ ಟ್ರಂಕು, ಹಾಸಿಗೆ, ಕೃಷ್ಣಾಂಜಿನ ಪೆಟ್ಟಿಗೆ, ತಾಮ್ರದ ಚೊಂಬು, ಕೆಂಪು ಮಡಿ ಸೀರೆ ಇತ್ಯಾದಿಗಳನ್ನು ಗಮನಿಸ್ತಾ ಕಣ್ಬಿಡ್ತಾ ಕೂತಿದ್ದಾರೆ. ನೇಪಥ್ಯದಲ್ಲಿ ಜಟ್ಕಾ ಗಾಡಿಯನ್ನು, ಕುದುರೆಯ ಪಶ್ಚಾರ್ಧವನ್ನು ಬಿಟ್ಟು ರಂಗಸ್ಥಳದಲ್ಲಿ ಅಶ್ವದ ಪೂರ್ವಾರ್ಧವನ್ನು ಕಾಣಿಸಿಕೊಂಡು ಜಟ್ಕಾ ಸಾಬಿ ವಾಹನದ ಮುಂದೆ ನಿಂತಿದ್ದಾನೆ. ಪ್ರಾರಂಭಕ್ಕೆ ಸಾವಿತ್ರಮ್ಮ ಮಾತಾಡ್ತಾ ಇದ್ದಾರೆ. ಒಪ್ತೀವಿ ಅಂದರೆ, ಆದರೆ ನಮಗಿರೋ ಯೋಚನೆ ಊರಿಗೆ ಹೋಗ್ತೇವಲ್ಲ ಅಂತಲ್ಲ. ನಾವು ಹೋದ್ಮೇಲೆ ನಾವಿಲ್ದೇನೇ ನೀವೊಬ್ಬರೇ ಇದ್ಕೊಂಡು
ಮನೆ ನೋಡ್ಕೊಳ್ಳೋದು, ಚೊಕ್ಕಟವಾಗಿಟ್ಕೊಳ್ಳೋದು ಅಲ್ಲದೆ ಊಟ ಪಾಠಗಳು ನೀವೇ ಮಾಡಿಕೊಳ್ಳೋದು, ಇವೆಲ್ಲ ಅಲ್ಲದೆ ಆಫೀಸು ಗೀಫೀಸು, ಹೀಗೆ ಮನೆ ಬಿಟ್ಟು ಹೋದಾಗ ಕಳ್ಳರ ಕಾಟ, ಇದೆಲ್ಲ ಅಲ್ಲದೆ ರಾತ್ರಿ ಹೊತ್ತು ಕಗ್ಗತ್ಲೇಲಿ ಒಬ್ಬರೇ ಮನೇಲಿ, ಹಿತ್ತಲ ಕಡೆ ಆ ಮೈದಾನ, ಮುಸಲ್ಮಾನರ ಗೋರಿಗಳು, ದೆವ್ವ ಪಿಶಾಚಿ ಜನಗಳು ಹೇಳ್ಕೊತಾರೆ ಕಂಡು ಬಂದಿವೆ ಅಂತ. ಅದಕ್ಕೆ ಬಾಡಿಗೆ ಕಡಿಮೆ. ನನಗೆ ನಂಬಿಕೆ ಇಲ್ಲ, ಆದರೂ ಅಪಾಯಕ್ಕೆ ಆಸ್ಪದ ಪ್ರಾಣಭೀತಿ. ನನ್ನ ಮಗಳು ತಾಳಿ ಗಟ್ಟಿಯಾಗಿರೋ ಯೋಚನೆ ಮೇಲೆ ಪೇಚಾಡ್ತಿದ್ದೇನೆ ಅಷ್ಟೆ. ಒಟ್ಟಿನಲ್ಲಿ ಒಬ್ಬರೇ ಒಬ್ಬರು ನೀವು, ಒಂದೇ ಮನೆ, ನಾವಿಬ್ಬರು ಇಹದಲ್ಲಿದ್ರೂ ನಮ್ಮನ್ನು ಸಾಗಿಸಿ ನೀವು ಒಬ್ಬಂಟಿಗರಾಗಿ ಹೇಗೆ ಬದುಕ್ತೀರಿ? ಹೇಗೆ ಬದುಕಿರ್ತೀನಿ ಅಂತೀರಾ ನೀವು? ಅದನ್ನು ಕ್ಲಿಪ್ತಪಡಿಸ್ಕೋಬೇಕು ಎಂಬುದೇ ನನ್ನ ಹಠ. ತಿಂಗಳಿಗೆ 75 ರೂಪಾಯಿ ಸಂಪಾದಿಸೋ ಗಂಡಸು, ಹೆಂಡತಿ ಅತ್ತೆ ಅವ್ರ ಜೀವನಕ್ಕೆ 25 ರೂಪಾಯಿ ಜಾತ, ಬಾಕಿ 50 ರೂಪಾಯಿ ಇಲ್ಲಿ ಬದುಕಿರೋಕೆ ಆಗುತ್ತೇ ಇಲ್ವೇ? ಅಲ್ಲದೆ ಇದುವರೆಗೂ ಕಾಣಿಸ್ಕೊಳ್ದೇನೂ ಕಾಡ್ದೇನೂ ಇಬ್ಬರು ಹೆಂಗಸರಿಗೆ ಹೆದರ್ಕೊಂಡು ತೆಪ್ಪನಿದ್ದ ದೆವ್ವಗಳೆಲ್ಲ ಈಗ ಒಬ್ಬ ಗಂಡಸನ್ನ ಏನು ಮಾಡ್ಯಾವು ಎಂಬುದನ್ನ ನಿಷ್ಕರ್ಷಿಸೋದೇ ನನ್ನ ಹಠ. ಚರ್ಚೆಯಿಂದ ಏನು ಫಲ ಇಲ್ಲ, ಜಟ್ಕ ಕಾದಿದೆ. ರೈಲ್ವೆ ಅರ್ಧ ಗಂಟೆ. ಅಕ್ಕಪಕ್ಕದವರು ಗಮನಿಸ್ತಾ ಇದ್ದಾರೆ, ಗಲಾಟೆ ಇಲ್ಲದೆ ಹೋಗಿ ಬನ್ನಿ. ಬನ್ನಿ ಏನು ಅಜಿ, वो सामान झटका में रखो, बुड्ढम्मा उनका सामान उनोचे रख लेती हूँ हुजूर. ವಿಪರೀತಕ್ಕೆ ಬಂತಲ್ಲಮ್ಮ. ಅಮ್ಮ, ಕ್ರಿಮಿ ಹಾಗೆ ಮುದುರ್ಕೊಂಡು ಬಿದ್ದಿದ್ದ ಈ ಪ್ರಾಣಿ ಈಗ ಕಾಳಿಂಗನ ಹಾಗೆ ಹೆಡೆ ಎತ್ಕೊಂಡು ನಮ್ಮನ್ನು ಹೊರಡಿಸ್ತಿರೋವಾಗ ಈ ಫಜೀತಿನೆಲ್ಲ ತಂದಿಟ್ಟದ್ದು ಆ ಪಕ್ಕದ ಮನೆ ಪಿಶಾಚಿ ಗಂಡಸು. ಈಗೇನು ಮಾಡೋದಮ್ಮ? ಮಾಡೋದೇನೇ ಸೀತಮ್ಮ, ನಿನ್ನ ಗಂಡನ್ನ ಬೆದರಿಸಿ ಮುದ್ರಿಸಿದ ಕಾಲ ಮುಗಿದೋಯ್ತು. ಸದ್ಯ ನನಗೆ ತೋಚೋದು ಒಂದೇ ದಾರಿ, ನಿನ್ನ ಗಂಡನಿಗೆ ದುರ್ಬೋಧನೆ ಮಾಡಿದ ಆ ದಾಂಡಿಗನ್ನೇ ಹಿಡಿದು ಕಾಲಿಂದ ಒದ್ದುವೋ ಕಾಲಿಗೆ ಬಿದ್ದುವೋ ಹೇಗಾದರೂ ಸರಿ ಅದರ ಬಾಯಿಂದ ಇದಕ್ಕೆ ಬೊಗಳಿಸಿ ಇದ್ರ ಕೋಪನ ಶಾಂತಿ ಮಾಡಿಸಿ ಮನೆಗೆ ಮುಂದಕ್ಕೆ ಹೋಗೋದು. ಹೂಮ್ಮ, ಅದೇ ಸರಿ, ನೀನೇ ಹೋಗು ಬೇಗ. ನೋಡಿ, ಹೋಗೋದೇನೋ ಹೋಗ್ತೇವೆ, ಹೋಗಿ ಬರೋದು 10 ದಿನಾನೋ 15 ದಿನಾನೋ ಅಂದ್ಕೊಂಡಿದ್ವಿ. ಆದರೆ ತಿಂಗಳಿಗೂ ದುಡ್ಡಿನ ರವಾನೆ ಮಾತು ನೀವು ಮುಷ್ಕರವಾಗಿ ಹೇಳಿಬಿಟ್ಟ ಮೇಲೆ ನಾವಿಬ್ಬರು ತಿರುಗಿ ಬರೋದು ತಕ್ಕಷ್ಟು ತಡವಾಗುತ್ತೆ ಎಂಬುದನ್ನ ತೀರ್ಮಾನಿಸ್ಕೊಂಡ್ವಿ. ಪಾರ್ವತಮ್ಮನವರು ಲಕ್ಷ್ಮೀದೇವಮ್ಮನವರು ಇಬ್ರಿಗೂ ಹೇಳಿಕೊಂಡು ಅವರು ಕುಟುಂಬದಿಂದ ನಮಗೆ ಬಂದು ಉಪಕಾರನೆಲ್ಲ ಒಪ್ಕೊಂಡು ಹೋಗಿ ಬರ್ತೇವೆ ಅಂತ ಹೇಳ್ಕೊಂಡು ಬರ್ತೇವೆ. ಹೇಗಿದ್ರೂ ನೆರೆ ಹೊರಕೆನೇವೆಯೇ. ಬಾರಿ ಸೀತಾ, ಬಾರಿ ಜೊತೆಲಿ ಹೋಗ್ಬಿಟ್ಟು ಬರೋಣ. ಅಲ್ಲ, ಇವ್ರು ಏನು ಮಾತಾಡ್ತಾ ಇದ್ರು? ಈಗ ಮನೆ ಒಳಗೆ ಹೋಗ್ಬಿಡ್ತಾರೋ ಏನು ಕಥೆನೋ? ನಾನೇ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡ್ಬಿಡ್ಬೇಕು ಇವ್ರ ಹತ್ರ. ಇಲ್ಲದೆ ಹೋದ್ರೆ ನನ್ನ ಬಣ್ಣ ಇಲ್ಲಿ ಬಯಲಾಗ್ಬಿಡುತ್ತೆ. ಕ್ಷಮಿಸಿಮ್ಮ, ಯಾರು ಬೇಕು? ಏನು ಬೇಕು ಇಷ್ಟೊತ್ತಿನಲ್ಲಿ? ಅಯ್ಯೋ ಸುಬ್ಬಣ್ಣ, ಇಲ್ಲೇ ಇದ್ದೀರಾ? ಇಷ್ಟೊತ್ತು ಇಲ್ಲೇ ಇದ್ರಾ? ನೀವು ನಿನ್ನೆ ರಾತ್ರಿ ನಮ್ಮ ಅಳಿಯಂದ್ರಿಗೆ ಮಾಡಿದ ಉಪದೇಶದ ಫಲಾನ ಅನುಭವಿಸ್ತಾ ಇದ್ರಾ? ನೋಡಿ,
ನಮ್ಮನೆಯವರು ಸಾಧು ಪ್ರಾಣಿ, ನೀವು ಘಾಟಿ. ಆದರೆ ಒಂದು ಮರಿಬೇಡಿ, ನಿಮ್ಮ ಆಕೆ ನಿಮ್ಮ ಅತ್ತೆ ಇಬ್ಬರೂ ಬೆಪ್ತಕ್ಕಡಿಗಳಾಗಿರೋ ಹೊತ್ತಿಗೆ ಅವರ ಬೆನ್ನೆಲುಬುಗಳನ್ನು ಮುರಿದು ನೀವು ಆಡಿಸಿದ ಹಾಗೆಲ್ಲ ಆಡೋ ಅವರಂಥ ಹೆಂಗಸರಲ್ಲ ನಾವು. ಒಂದೊಂದು ಸಂಸಾರಕ್ಕೆ ಒಂದೊಂದು ದಾರಿ. ನೀವು ಹೇಳ್ದ ಹಾಗೆಲ್ಲ ನಿಮ್ಮನೆ ಹೆಂಗಸರು ಕೇಳ್ತಾರೋ, ಇಲ್ಲ ನಾವು ಹೇಳ್ದ ಹಾಗೆ ನಮ್ಮ ಗಂಡಸರು ಕೇಳ್ತಾರೋ, ಹೀಗೋ ಹಾಗೋ ಹೇಗಾದ್ರೂ ಒಟ್ಟಿನಲ್ಲಿ ಸಂಸಾರಗಳು ಅವುಗಳ ಅಂತರಂಗ ರಹಸ್ಯ ರೀತಿ ಮೇಲೆ ಸಾಗೋದು ಮುಖ್ಯವೇ ಹೊರತು ನಮ್ಮನೆ ದಾರಿ ನಿಮ್ಮನೆ ಹಿಡಿಬೇಕು, ನಿಮ್ಮನೆ ದಾರಿ ಊರೆಲ್ಲ ಹಿಡಿಬೇಕು ಅಂತ ತಿಳ್ಕೊಂಡಿರೋದಾಗ್ಲಿ, ತಿಳಿಸೋದಾಗ್ಲಿ, ವಾದಿಸಿ ಸಾಧಿಸೋದಾಗ್ಲಿ ಹುಚ್ಚು ಅಂದರೆ ಶುದ್ಧ ಹುಚ್ಚು. ಹಾಗಿದ್ರೂ ಗೃಹಸ್ಥರು ನೀವು, ಸಂಸಾರ ಸಂಪತ್ತನ್ನ ಅನುಭವಿಸೋರು. ಮನೆಗಳನ್ನ ಕುದುರಿಸೋದು ಕಷ್ಟವಾದರೂ ಪುಣ್ಯ ಧರ್ಮ. ನೋಡಿ, ನೀವು ಒಬ್ಬಂಟಿಗರೇ ಆದರೂ ಬದುಕೊಳ್ಳೋಕ್ಕೆ ಶಕ್ತಿ ಇದೆ, ಚೈತನ್ಯವಿದೆ. ಆದರೆ ಆ ಪ್ರಾಣಿ ಹಾಗಲ್ಲ, ಶುದ್ಧ ಮಂಕು. ಅಲ್ಲ, ಸಾಧು ಪ್ರಾಣಿ. ತಪ್ಪು ಎಂಬುದು ಸರ್ವರಲ್ಲೂ ಇದೆ. ತಪ್ಪಿಲ್ಲದ ಪ್ರಾಣಿ ಪರಮಾತ್ಮ ಒಬ್ಬನೇ. ನಮ್ಮಗಳಲ್ಲಿ ತಪ್ಪು ಇರೋ ಹೊತ್ತಿಗೆನೇ ಭೂಮಿಲಿ ಹುಟ್ಟಿದ್ದು ನಾವು. ನಿಮ್ಮಲ್ಲೂ ತಪ್ಪಿದೆ, ಆತ್ಮಲ್ಲೂ ತಪ್ಪಿದೆ. ತಪ್ಪಿರೋದು ಆಶ್ಚರ್ಯ ಅಲ್ಲ. ಆದರೆ ಇರೋ ತಪ್ಪನ್ನ ಒಬ್ರಿಗೊಬ್ರು ಒಪ್ಕೊಂಡು ಒಟ್ಟಿನಲ್ಲಿ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಸಂಸಾರ ಜರುಗಿಸೋಕ್ಕೆ ದಾರಿ ನೀವು ಆತನಿಗೆ ಈ ಕ್ಷಣ ಹೇಳ್ಕೊಡೋದು ನಿಮ್ಮ ಜಾಣತನದ ಚಿಹ್ನೆ. ನಿಮ್ಮ ನೆರೆಹೊರಕೆ ಧರ್ಮವೇ ಹೊರತು ನೀವು ಮಟ್ಟಿಗೂ ನಿಮ್ಮ ಕುಟುಂಬನ ಕೈಲಿ ಹಾಕ್ಕೊಂಡು ಸುಖ ಪಡ್ತಾ ನೆರೆ ಸಂಸಾರನ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಹೀಗೆ ಮಾಡೋದು ನೆರೆ ಹೊರಕೆ ಧರ್ಮವೇ? ಬೇಗ ನಿಶ್ಚಯಿಸಿ. ಅರ್ಥವಾಯ್ತಮ್ಮ, ಅರ್ಥವಾಯ್ತು. ನಾನು ಈ ಕಡೆಯಿಂದ ಬರ್ತೀನಿ, ತೊಟ್ಟಿನ ಹಾದ್ಬಿಟ್ಟು. ಹೀಗೆ ಬನ್ನಿ ತಾಯಿ, ನೀವು ಬನ್ನಿಮ್ಮ, ನೀವು ಬನ್ನಿ. ಇದೇನ್ರಿ ಸುಬ್ಬಣ್ಣ, ಇದೇನು ಬಂತ್ರಿ ಈಗ? ರಂಗಡ ತೆಪ್ಪನಿಡ್ರಿ, ನಾನು ಹೇಳಿದ ದಾರಿಗೆ ಬರ್ತಿದ್ದಾರೆ ಇಬ್ರೂ. ಸುಮ್ಮನಿರ್ರಿ ನೀವು, ಸರಿ ಮಾಡ್ತೇನೆ ಎಲ್ಲಾನು. ಬನ್ನಿಮ್ಮ, ಬನ್ರಿ ಅಮ್ಮ, ಬನ್ನಿ. ಈಗ ನೋಡಿ, ನಿಮ್ಮ ಸಂಸಾರ ನಿಮ್ಮದೇ ಆದ್ರೂ ಪಕ್ಕದ ಮನೆಯಲ್ಲೇ ಇದ್ಕೊಂಡು ನಿಮ್ಮಲ್ಲಿ ಅನ್ಯೋನ್ಯತೆಗೆ ಒದಗಿದ ಅಡಚಣೆಗಳನ್ನು ನೋಡಿ ನಮ್ಮ ಮನೆಯಲ್ಲಿ ನಾನು ಅನುಭವಿಸೋ ಸುಖನೂ ನನ್ನ ನೆರೆಯಾತ ತನ್ನ ಮನೆಯಲ್ಲಿ ಅನುಭವಿಸೋ ತಾಪನೂ ಹೋಲಿಸಿ ದುಃಖ ತುಂಬಿ ತುಳುಕಿ ತಡೀಲಾರ್ದೆ ಉಕ್ಕು ಬಂದು ಈತನಿಗೆ ನಿನ್ನೆ ರಾತ್ರಿ ನಾನು ಹೇಳಿದ್ದೆಲ್ಲ ಉಪಕಾರನೋ ಇಲ್ಲ ಅಪಕಾರನೋ ಎಂಬುದನ್ನ ಮೇಲುರಿತಿರೋ. ಈಗ ಉರಿದಿದ್ರೂ ನಾಳೆ ಬೆಳಕರಿತ್ಲುವೆ ಉರಿಯೋ ಆ ಸೂರ್ಯನಾರಾಯಣಗೆ ಬೆಳಕು. ಆದರೆ ತಾಯಿ, ತಾವೇ ಒಪ್ಕೊಂಡ್ರಿ, ಇಹಲೋಕದಲ್ಲಿ ಕರ್ಮ ಋಣನ ತೀರ್ಸೋಕೆ ಹುಟ್ಟಿರೋ ನಮ್ಮೆಲ್ಲರಲ್ಲಿಯೂ ತಪ್ಪಿದೆ ಅಂತ. ತಾವೇ ಹೇಳಿದ ಅಸ್ಥಿಭಾರದ ಮೇಲೇನೇವೇ ಈಗ ನಾನು ಹೇಳ್ತೇನೆ. ಮನೆಗೆ ಧನ ಧಾನ್ಯ ಶಾಕಾದಿಗಳು ತಂದಾಕಿ ಮನೆ ಬಾಡಿಗೆಯನ್ನು ಒದಗಿಸೋಕೆ ಬೇಕಾದ ದ್ರವ್ಯನ ಸಂಪಾದಿಸೋಕೆ ದಿನವೆಲ್ಲ ದನದ ಹಾಗೆ ದುಡಿದು ದಣದು ಮನೆಗೆ ಬಂದ ಪತಿಗೆ ಊಟ ಉಪಚಾರವೇನು ಮಹಾ, ಬರುತ್ತಲೂ ಕೈಕಾಲು ತೊಳೆಯೋಕೆ ಒಂದು ಕೊಡ ನೀರು, ಸಂಧ್ಯಾ ವಂದನೆಗೆ ಪಂಚಪತ್ರೆ ಉದ್ಧರಣೆ, ತರ್ಪಣಕ್ಕೆ ತಟ್ಟೆ, ಆಗೊತ್ಲೂ ಎಲೆ ಹಾಕಿ ಬಿಸಿ ಬಿಸಿ ಅನ್ನ ಸಾರು ಮಜ್ಜಿಗೆ, ಚೈತನ್ಯದ ಪ್ರಕಾರ ಹುಳಿ ಪಲ್ಯ ಚಟ್ನಿ ಇತ್ಯಾದಿ. ಒಟ್ಟಿನಲ್ಲಿ ಕ್ಷುದ್ಬಾಧೆ ಪತಿದೇವತೆಗೆ ತೀರಿಸಿ ತಾಂಬೂಲ ಕೊಟ್ಟು ನೆರೆಹೊರೆಯವರು ತನ್ನೆಂಜಲೇಲಿನ ತಿಪ್ಪೆ ತೊಟ್ಟಿಲಿ ಎಸೆಯೋದನ್ನು ನೋಡಿ ಹಂಗಸೋ ಅಪಮಾನ ಒದಗದ ಹಾಗೆ ನೋಡ್ಕೊಳ್ಳೋದೇ ನಾಳೆಯಿಂದ ನಿಮ್ಮ ಧರ್ಮ ಅಂತ.
ಸೀತಮ್ಮನವರೇ ತಾವೇ ಒಪ್ಕೊಂಡು ತಮ್ಮ ಪತಿಗೂ ತಮ್ಮ ಮಾತೆಗೂ ನಮಸ್ಕಾರ ಮಾಡಿ ಅವರಿಬ್ಬರ ಆಶೀರ್ವಾದನ ಪಡೆಯೋ ಪಕ್ಷಕ್ಕೆ ಸಾಮಾನುಗಳನ್ನು ಜಟ್ಕಾದಿಂದ ತೆಗೆಸಿ ಒಳಗೆ ಹಾಕಿಸಿ ಜಟ್ಕಾನ ಖಾಲಿ ಹೊಡಿಸೋ ಜವಾಬ್ದಾರಿನ ನಾನು ವಹಿಸ್ತೇನೆ. ಇನ್ನು ಇದಕ್ಕಿಂತ ನನ್ನ ನೆರೆಹೊರಕೆ ಧರ್ಮನ ಹೇಗೆ ವರ್ತಿಸೋದು? ಈ ರಂಗಣ ಸುಮ್ಮನಿರ್ರಿ, ಈಗ ನೋಡ್ರಿ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಇಲ್ಲಿ, ಇದೇ ನಮ್ಮ ನಡ್ರಸ್ತೆಯಲ್ಲಿ ನಮಸ್ಕಾರ ಮಾಡುವಂತ ಹುಕುಂ ಕೊಡುತ್ತೆ ಈ ಹಾಳ್ ಪಿಶಾಚಿ. ಏ ಸೀತಾ, ಹಾಗಂದ್ಬಿಟ್ಟಿದ್ದೀಯೇ ಈಗ? ಹಾಗೇನಾದರೂ ಅಂದ್ಬಿಟ್ಟಿದ್ಯೇ? ಈಗ ನಾ ಹೇಸಿಗೆ ಪಟ್ಟು ಹಿಂಜರಿದ್ಯೋ ಹಾನಿ ನಮಗೆ, ಸರ್ವನಾಶ. ಆ ಪಿಶಾಚಿ ಮೇಲೆ ನಾವು ನಮ್ಮ ಸೇಡ್ ತೀರಿಸ್ಕೊಳ್ಳೋಕೆ ಅವಕಾಶನ ಪರಮಾತ್ಮ ನಾಳೆನೋ ನಾಳಿದ್ದೋ ಈ ಹೊತ್ತಿಲ್ದಿದ್ರೂ ಯಾವತ್ತಾದರೂ ಒದಗಿಸ್ತಾನೆ. ಸದ್ಯ ನನಗೊಂದು ನಮಸ್ಕಾರ ಮಾಡಿ ನಾಚಿಕೆ ನೀಗಿ ನಿನ್ನ ಗಂಡನಿಗೆ ಇನ್ಮೇಲೆ ಸರಿಯಾಗಿರ್ತೇವೆ ಅಂತ ಬೊಗಳು ಬಿಟ್ಟು ಬಾ, ಬೇಗ ಬಾ. ಆಯ್ತಮ್ಮ, ನಮಸ್ಕಾರ ಮಾಡ್ತೀನಿಮ್ಮ ನಿಮಗೆ. ರೀ, ನಿಮಗೂ ನಮಸ್ಕಾರ ಮಾಡ್ತೀನಿ ರೀ. ಇನ್ಮೇಲೆ ಸರಿಯಾಗಿರ್ತೇವೆ, ಆಯ್ತಾ? ಆಯಿತು, ಹೋಗು. ಇನ್ನೇನು ಬೇಕ್ರಿ ನಿಮಗೆ ರಂಗಣ್ಣ? ಇನ್ನೇನು ಬೇಕು? ಅಜ್ಜಿ ಜಾಫರ್ जी, सामानो फिर अंदर रखो. ये क्या सामी के बात में आ जाके दूसरा भाड़ा भी गवा लिया. ले लो. अब क्या, खाली गाड़ी खाली हाथ हमारा दलाल को दिखाइए तो जूती का मारेगा. जूती का मार स्वामी. मेरा हाल क्या समझती? इंसाफ से सोचो स्वामी. जानवर को देखो स्वामी. ಮೂಗ್ ಜೀವ ಇದ್ದದೆ ಸ್ವಾಮಿ, ನಾಲ್ಕೆ ಜಾನುವರು. ಆಯ್ತು ಕಣಯ್ಯ, ಏ ದೋ ಆನೆ ಲೇವ್, ले लेको जाओ जी, नजदीक है जी पुलिस स्टेशन. तंटा करो न को, जाओ. सिर पे पहाड़ फिसल रही ते ही सैया तो क्या करेगा? बॉम्बनों के हाल ऐसी रहे तो फिरियाद कहाँ करेगा? ऐसा हो गया ये. ರಂಗಣ್ಣ, ಒಳಗೆ ಹೊರಡಿ ಸರ್. ಬನ್ನಿಮ್ಮ, ನೀವು ಬನ್ನಿಮ್ಮ, ಒಳಕ್ಕೆ ಬನ್ನಿ. ಈ ಟ್ರಂಕು ಹಾಸಿಗೆ ನಾನೇ ತಗೊಂಡು ಬರ್ತೀನಿ, ಬನ್ನಿ. ಇದೇನು ಹುಚ್ಚು? ಬೆಳಗ್ಗಿನ ಮುಸುರೆ ಹಾಗೆ ಬಿದ್ದಿದೆ ಹಿತ್ತಲಲ್ಲಿ, ಅದನ್ನೂ ತೊಳಿದೆ, ನಿಮ್ಮ ಹೊಟ್ಟೆ ಪಾಡ್ನೂ ನೋಡ್ಕೊಳ್ದೆ, ಊರಿಗೆಲ್ಲ ಕೂಲಿ ಕೆಲಸ ಮಾಡೋದು ಇಷ್ಟೊತ್ತಿನಲ್ಲಿ. ಇದೇನು ಹುಚ್ಚು ಅಂದರೆ? ಅಲ್ಲ ಕಣೆ ಪಾತು, ಅಲ್ಲ ಕಣೆ, ಉಪಕಾರ ನೆರೆಹೊರಕೆ. ಒಳ್ಳೆ ಉಪಕಾರ ಅಂದರೆ ನೆಗದು ಬಿತ್ತು ನಿಮ್ಮ ಹಾಳು ನೆರೆಹೊರಕೆ. ಇವತ್ತು ರಾತ್ರಿ ನಿಮ್ಮ ಹಸಿವು ತೀರಬೇಕು ಅಂದರೆ ನೀವು ಅಡುಗೆ ಮಾಡ್ಕೊಂಡ್ರೇನೇವೆಯೇ ಮುಸ್ರೆ ತೊಳೆದ ಪಾತ್ರೆಯಲ್ಲಿ. ಅಮ್ಮನ ಫಲಾರಾನೇ ನನಗೂ ಆಗೋಯ್ತು. ಆ ಹಾಳು ಸಾಮಾನುಗಳನ್ನು ಚರಂಡಿಲಿ ಎಷ್ಟು ಬಂದು ಸೇರ್ತೀರಾ ಒಳಕ್ಕೆ? ಇಲ್ಲ ಬಾಲ್ ಹಾಕ್ಕೊಂಡು ಮಲ್ಕೊಳ್ಳೋದ ನಾವು? ನಿಮ್ಮನ್ನು ಜಗಲಿ ಪಾಲ್ ಮಾಡಿ. ಜಗಲಿ ಪಾಲು ಚೆನ್ನಾಯ್ತು ಅಲ್ಕಣೆ. ಏನು ಹೇಳಿದೆ ಪಾರ್ವತಿ? ಜಗಲಿ ಪಾಲು ಚೆನ್ನಾಯ್ತು ಅಲ್ಕಣೆ. ಮನೇಲಿ ಗೋಮ ಹಚ್ಚೋಕೆ ಒಂದು ಗುಲಗಂಜಿ ಅಷ್ಟು ಗೋಮಯ ಇಲ್ಲ. ಇದಾವ ನೋಡು ಮಕ್ರಿ. ಈ ಮಕ್ರಿ ತುಂಬ ಸಗಣಿ ತಂದು ಮನೆಯೆಲ್ಲ ಸಾರಿಸಿದ ಮೇಲೇನೆಯೇ ಊಟಕ್ಕೆ ಒಲೆ ಹಚ್ಕೊಳ್ಳೋದು ನೀನು.
ಇಲ್ದಿದ್ರು ಬಾಕಲ್ ತೆಗಿಯೋ ಹಾಗಿಲ್ಲ ಅಂತ ಹೇಳು ನಿನ್ ಗಂಡನ್ಗೆ. ಅಯ್ಯೋ, ಏನು ಗತಿ ಬಂತು. ಪಕ್ಕದ ಮನೆಯವ್ರದನ್ನ ಸರಿ ಮಾಡೋಕ್ಕೆ ಹೋಗಿ, ಅಲ್ಲಿ ಕಣೆ, ಏನ್ರಿ ಅಲ್ಲಿ ಕಾಣೋದಿರ್ಲಿ, ಇಲ್ಕೊಳ್ಳಿ, ಮಕ್ರಿ ತಗೊಳ್ಳಿ, ಅಮ್ಮ ಹೇಳ್ದ ಹಾಗೆ ಬುಟ್ಟಿನ ಭರ್ತಿ ಮಾಡ್ಕೊಂಡು ಬನ್ನಿ. ಇನ್ನು ಮುಂದಿನ ಚರ್ಚೆ ಇಲ್ಲಲ್ಲ, ಮನೇಲಿ. ಅಲ್ಕಣಿ ಪಾತು, ಇಷ್ಟೊತ್ತಿನಲ್ಲಿ ಈ ಕುಕ್ಕೆ ತುಂಬ ಸಗಣಿನ ಎಲ್ಲಿಂದಲೇ ತರಲಿ ನಾನು? ಏನೋ ದೇವರ ದಯ, ಗುಡಿಯಿಂದ ದರ್ಶನ ಮಾಡ್ಕೊಂಡು ಬರೋವಾಗ ಬುಳ್ಳಪ್ಪನ ಛತ್ರದ ಮುಂದೆ ಒಂದಲ್ಲ ಎರಡಲ್ಲ 8 ಎತ್ತಿನ ಗಾಡಿಗಳು ಬಂದಿಳಿದಿದ್ವು. ಕೃಷ್ಣ ಪಕ್ಷ ಕತ್ಲೆ, ಯಾರಿಗೂ ಕಾಣೋ ಹಾಗಿಲ್ಲ. ಹೋಗಿ ತಗೊಂಡು ಬನ್ನಿ. ಬಾರೆ ಪಾತು, ಬಾರೆ ಒಳಗೆ ಹೋಗೋಣ. ಅಮ್ಮ ಕೇಳಿದೀಯಾ? ಅಯ್ಯೋ ಕೇಳಿದೆ ಕಣೆ ಸೀತು, ನಮ್ಮನೆಗಿಂತ ತೀರಾ ಕೆಟ್ಟದಾಗಿದೆಯಲ್ಲೇ. ಅಯ್ಯೋ ರಾಮ ರಾಮ, ಬೇಗ ಬಾ ಮನೆ ಒಳಕ್ಕೆ. ಸುಬ್ಬಣ್ಣವರೇ, ಮಕರಿಲಿ ಸಗಣಿ ತರಕ್ಕೆ ಕತ್ಲೆ ಲಾಂದ್ರ ಕೊಡ್ಲೆ? ಏನ್ರಿ ಅದು ರಂಗಣ್ಣ, ಕತ್ಲೆ ಭಯ ಏನ್ ಬಂತ್ರಿ ಬೆಳೆದ ಗಂಡಸ್ಗೆ? ಆ ಕುಕ್ಕೆ ಇಲ್ಲಿ ಕೊಡಿ, ಇದನ್ನ ಚೂರ್ ಚೂರ್ ಮಾಡಿ ಆ ಮುನ್ಸಿಪಲ್ ತೊಟ್ಟಿಲಿ ಎಸಿರಿ. ಯೋಚನೆ ಯಾಕ್ರಿ, ನನ್ನ ವ್ಯಾಧಿಗೆ ಔಷಧಿಯಾಗಿ ಈ ಹೊತ್ತು ಒದಗಿದ 25 ರೂಪಾಯಿ ಓಡ್ ಹೋಗೋದಿಲ್ಲ. ನಾಳೆ ರಾತ್ರಿ ನಿಮ್ಮ ಜಗಲಿಲಿಟ್ಟು ಅದೇ ಜಟ್ಕಾನ ತರಿಸಿ ಅದೇ ನಮಸ್ಕಾರ ಇರ್ಲಿ. ಬನ್ನಿ. ಲೇ ಲೇ ಏ ಸೀತಾ, ಎಷ್ಟೇ ಕೂಗೋದು? ಅಯ್ಯೋ, ಏನು ಅಂದ್ರೆ ಒಂದು ಕೊಡದಲ್ಲಿ ನೀರು, ಚೊಂಬು, ಹಾಗೆ ತಗೊಂಡ್ ಬಾ. ಮನೇಲಿ ರವೆನೋ ನುಚ್ಚೋ, ಉಪ್ಪಿಟ್ಟು, ಒಂದು ಚಟ್ನಿ. ಬುಳ್ಳಪ್ಪನ ಛತ್ರದಲ್ಲಿ ನೆರ್ಯಾಕೆ ಹೇಳ್ದ ಹಾಗೆ ಎತ್ತಿನ ಬಂಡಿಗಳು ಬಂದಿಳಿದಿರೋ ಪಕ್ಷಕ್ಕೆ ಎದುರಂಗಡಿ ಮುನಿಯಮ್ಮನ ಅಂಗಡಿ ಮುಚ್ಚಿರೋದಿಲ್ಲ. ಒಂದು ಕವಳಿ ಎಲೆ, ಅಡಿಕೆ, ಸುಣ್ಣ, ಚಿಲ್ಲರೆ ಇದೆ ತಾನೇ ನಿಮ್ಮ ಅಮ್ಮನ ಹತ್ರ? ಇದೆ ಅಂದ್ರೆ ಇದೆ, ಹೋಗಿ ತಗೊಂಡು ಬರ್ತೀನಿ. ನೋಡಿ ಸುಬ್ಬಣ್ಣವ್ರೇ, ಇಷ್ಟೊತ್ತಿನಲ್ಲಿ ಸಿಕ್ಕೋ ಎಲೆ ಮೈಸೂರು ಚಿಗುರೋ ಅಂಬಾಡಿನೋ. ಸುಣ್ಣಕ್ಕೆ ಮದ್ದೂರ್ ಕಡೆ ನೆಂಟ್ರಿಲ್ಲ. ಇನ್ನು ಅಡಿಕೆ ನಮ್ಮ ಅತ್ತೆಗೆ ತೋಟ ಇಲ್ಲ ಮಲೆನಾಡು ಕಡೆ. ಕೊಡಿ ಸ್ವಾಮಿ ರಂಗಣ್ಣ, ಚೊಂಬಿಗೆ ನೀರು ಹಾಕ್ಕೊಳ್ತೀನಿ. ಸ್ವಾಮಿ, ಶರಣಾಗತನ ಕಾಡಿಸ್ಬಾರ್ದು, ಸಿಕ್ಬಿದ್ದ ಪ್ರಾಣಿನ ಸತಾಯಿಸೋದು ಸಮನಲ್ಲ. ಇರ್ಲಿ ಸುಬ್ಬಣ್ಣವ್ರೆ, ನಿನ್ನೆ ತಕ್ಕ ಮಟ್ಟಿಗೆ ಬಂದೋಬಸ್ತ್ನಲ್ಲಿ ಇದ್ದ ನಿಮ್ಮ ಸಂಸಾರ ಈ ಹೊತ್ತು ಯಾಕೆ ಹೀಗೆ ಪಲ್ಟಿ ಹಾಕ್ತು? ಏನು ಪಲ್ಟಿ ರೀ? ಪಲ್ಟಿ ಅಲ್ದೆ ಏನ್ರಿ? ನಿನ್ನೆ ಇಷ್ಟೊತ್ತಿಗೆ ನೀವು ಊಟ ಮಾಡಿದ ನಿಮ್ಮ ಎಂಜಲೆಲೇನ ಸಭಕ್ತಿಯಿಂದ ಎತ್ತಿ ತಂದು ಇದೇ ತೊಟ್ಟಿಲಿ ಹಾಕಿದ ನಿಮ್ಮ ಪತ್ನಿ ಈ ಹೊತ್ತು ಏಕೆ ಹೀಗೆ ತಿರುಕೊಂಡಿದ್ದು? ಒಳ್ಳೆ ಚಿತ್ರಹಿಂಸೆ ರೀ ನಿಮ್ದು ರಂಗಣ್ಣ. ನೆನ್ನೆ ಏನು, ಈ ಹೊತ್ತು ಏನು? ಲಾಗಾಯ್ತಿಂದ ಒಂದೇ ಹಣೆ ಬರಹ ರೀ ನಂದು. ಅವಳು ಹಾಕಿದ ಎಂಜಿಲೆಲೆ ಅವಳು ಊಟ ಮಾಡಿದ್ದು, ನಾನು ಊಟ ಮಾಡಿದ್ದಲ್ಲ. ಮತ್ತೆ ನೀವು ಊಟ ಮಾಡಿ ಕೈ ತೊಳಿತಿದ್ದದ್ದು, ಕೈ ತೊಳಿದಿದ್ದದ್ದು ದಿಟಾಕಂಡ್ರಿ, ಆದರೆ ಊಟ ಮಾಡಿ ಅಲ್ಲ. ಆ ಹಾಳು ಹೆಂಗಸು ಊಟ ಮಾಡಿದ ಸ್ಥಳನ ಗೋಮ ಹಚ್ಚಿ ಕೈ ತೊಳಿತಿದ್ದದ್ದು ನಾನು. ದಮ್ಮಯ್ಯ ರಂಗಣ್ಣ, ಸಾಕು ನಿಮ್ಮ ಪ್ರಶ್ನೆಗಳು.
ಭೂತದಯ್ಯ ಅಂತ ಕೇಳಿದ್ದೀರಾ? ಕ್ಷಮಿಸಿ ಸುಬ್ಬಣ್ಣ, ಕೈಕಾಲು ತೊಳ್ಕೊಂಡು ಒಳಕ್ಕೆ ಬನ್ನಿ. ನೀವೇನು ಹೇಳಿದ್ರೂ ನೆರೆ ಹೊರಕೆನೇವೇ, ಗೊತ್ತಾಯ್ತಾ?